ಸ್ಟೂಡೆಂಟ್ಸ್, ಈ ವಿಡಿಯೋನಲ್ಲಿ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಬಾಂಡ್ ಆರ್ಡರ್ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಮಾಲಿಕ್ಯುಲರ್ ಆರ್ಬಿಟಲ್ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇನ್ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಚಾಪ್ಟರ್ ಕೆಮಿಕಲ್ ಬಾಂಡಿಂಗ್. ಈ ವಿಡಿಯೋನಲ್ಲಿ ನಾವು ಆಕ್ಸಿಜನ್, O2+, O2-, ನೈಟ್ರೋಜನ್, ನೈಟ್ರಿಕ್ ಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಇವೆಲ್ಲ ಸ್ಪೀಸೀಸ್ನ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾವು ಓದೋಣ. ಸೊ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನಮಗೆ ಅಟಾಮಿಕ್ ಆರ್ಬಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅಟಾಮಿಕ್ ಆರ್ಬಿಟಲ್ಸ್ 1s, 2s, 2px ಇಸ್ ಈಕ್ವಲ್ ಟು 2py, 2pz. ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿರುವಂತಹ ಅಟಾಮಿಕ್ ಆರ್ಬಿಟಲ್ಸ್. ಇದನ್ನು ಇನ್ನೊಂದು ಸರಿ ಬರ್ಕೊಂಡಿದ್ದೀನಿ. ದೆನ್ ಐ ಹ್ಯಾವ್ ಸ್ಪೆಸಿಫೈಡ್ ಸಿಗ್ಮಾ, ಸಿಗ್ಮಾ, ಪೈ, ಪೈ, ಸಿಗ್ಮಾ. ಸೊ ಗೊತ್ತಿರೋ ಹಾಗೆ ಕೋವೆಲೆಂಟ್ ಬಾಂಡ್ 2 ಟೈಪ್ಸ್ ಇದ್ದಾವೆ, ಸಿಗ್ಮಾ ಮತ್ತು ಪೈ ಬಾಂಡ್, ಡಿಪೆಂಡಿಂಗ್ ಅಪಾನ್ ದ ಓವರ್ಲ್ಯಾಪಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್. ಸೊ ನಾವು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬರೆಯೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈಗ ಇದನ್ನು ಅಟಾಮಿಕ್ ಆರ್ಬಿಟಲ್ಸ್ನ ಅರೇಂಜ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಎರಡು ಅಟಾಮಿಕ್ ಆರ್ಬಿಟಲ್ನ ಅರೇಂಜ್ ಮಾಡಿ ಫಸ್ಟ್ ನಾನೇನು ಮಾಡ್ತೀನಿ, ಸಿಗ್ಮಾ 1s, ಅದಾದಮೇಲೆ ಸಿಗ್ಮಾ ಸ್ಟಾರ್ 1s. ನೋಡಿ, ವಿತೌಟ್ ಸ್ಟಾರ್, ಎಲ್ಲೆಲ್ಲಿ ವಿತೌಟ್ ಸ್ಟಾರ್ ಇದೆ ಅದೆಲ್ಲ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಇವೆಲ್ಲ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸ್ಟಾರ್ ಇರೋದೆಲ್ಲ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ವಿತೌಟ್ ಸ್ಟಾರ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ವಿತ್ ಸ್ಟಾರ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ಇವೆರಡೂ ಸೇರಿ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s. ಅದಾದಮೇಲೆ ನೆಕ್ಸ್ಟ್ ಎನರ್ಜಿ ಲೆವೆಲ್ ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ದೆನ್ ಕಮ್ಸ್ ಟು ಪೈ ಮಾಲಿಕ್ಯುಲರ್ ಆರ್ಬಿಟಲ್. ಇದೆರಡೂ ಸೇರಿ ಇದು 2px ಇಸ್ ಈಕ್ವಲ್ ಟು 2py, ಯಾಕಂದರೆ ಇಬ್ಬರದು ಎನರ್ಜಿ ಸೇಮ್ ಇದೆ. ಸೊ ಪೈ 2px ಇಸ್ ಈಕ್ವಲ್ ಟು ಪೈ 2py. ಅದಾದಮೇಲೆ ಸಿಗ್ಮಾ 2pz. ನೆಕ್ಸ್ಟ್ ಎನರ್ಜಿ ಲೆವೆಲ್ ಬರೋದು ಪೈ ಸ್ಟಾರ್ ಆಂಟಿ ಬಾಂಡಿಂಗ್ ಪೈ ಸ್ಟಾರ್ 2px ಇಸ್ ಈಕ್ವಲ್ ಟು ಪೈ ಸ್ಟಾರ್ 2py. ದೆನ್ ಫೈನಲಿ ಸಿಗ್ಮಾ ಸ್ಟಾರ್ 2pz. ಸೊ ದಿಸ್ ಈಸ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಆಫ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಸ್ಟಾರ್ಟ್ ಆಗೋದು ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ಪೈ 2px ಇಸ್ ಈಕ್ವಲ್ ಟು ಪೈ 2py, ಸಿಗ್ಮಾ 2pz, ಪೈ ಸ್ಟಾರ್ 2px ಇಸ್ ಈಕ್ವಲ್ ಟು ಪೈ ಸ್ಟಾರ್ 2py, ಸಿಗ್ಮಾ 2pz. ಎಲ್ಲ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಮಿನಿಮಮ್ 1, ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ನ ನಾವು ಆಕ್ಯುಪೈ ಮಾಡಬಹುದು. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಮಾಲಿಕ್ಯೂಲ್ ತಗೊಳ್ಳಿ. ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಹತ್ರ 2 ಎಲೆಕ್ಟ್ರಾನ್ಸ್ ಇರುತ್ತೆ. ಇನ್ ಹೈಡ್ರೋಜನ್ ಮಾಲಿಕ್ಯೂಲ್ ದೇರ್ ಆರ್ 2 ಎಲೆಕ್ಟ್ರಾನ್ಸ್. ಈ ಎರಡೂ ಎಲೆಕ್ಟ್ರಾನ್ಸ್ನ ನಾವು ಸಿಗ್ಮಾ 1s ಮಾಲಿಕ್ಯುಲರ್ ಆರ್ಬಿಟಲಲ್ಲಿ ಅರೇಂಜ್ ಮಾಡಬಹುದು. ಸಿಗ್ಮಾ 1s2 ಆಗುತ್ತೆ ಮಾಲಿಕ್ಯುಲರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋಕ್ಕೆ ನಮ್ಮ ಹತ್ರ ಇರೋ ಫಾರ್ಮುಲಾ, ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಮೈನಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಡಿವೈಡೆಡ್ ಬೈ 2. ಸೊ ಇದ್ರ ಪ್ರಕಾರ, ಸೊ ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲಲ್ಲಿ 2 ಎಲೆಕ್ಟ್ರಾನ್ ಇದೆ, ಆಂಟಿ ಬಾಂಡಿಂಗಲ್ಲಿ 0 ಡಿವೈಡೆಡ್ ಬೈ 2 ಕ್ಯಾಲ್ಕುಲೇಟ್ ಮಾಡಿದಾಗ ಬಾಂಡ್ ಆರ್ಡರ್ ನಮಗೆ 1 ಸಿಗುತ್ತೆ. ಸೊ ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ 2 ಹೈಡ್ರೋಜನ್ ಆಟಮ್ಸ್ನ ಮಧ್ಯ 1 ಸಿಗ್ಮಾ ಕೋವೆಲೆಂಟ್ ಬಾಂಡ್ ಇರುತ್ತೆ. ದಿಸ್ ಈಸ್ ಅಬೌಟ್ ಹೈಡ್ರೋಜನ್ ಮಾಲಿಕ್ಯೂಲ್. ಅದೇ ರೀತಿ ಹೈಡ್ರೋಜನ್ ಅಯಾನ್ H2+, ಅದರಲ್ಲಿ 1 ಎಲೆಕ್ಟ್ರಾನ್ ಇದೆ. ಆ ಇರುವಂತಹ 1 ಎಲೆಕ್ಟ್ರಾನ್ನ ನಾವು ಸಿಗ್ಮಾ 1s ನಲ್ಲಿ ಆಕ್ಯುಪೈ ಮಾಡ್ತೀವಿ, ಸಿಗ್ಮಾ 1s1. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ಬಾಂಡ್ ಆರ್ಡರ್ ನಮಗೆ 0.5 ಸಿಗುತ್ತೆ. ಅದೇ ರೀತಿ H2- ಅಯಾನ್, ಇದರಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಆ 3 ಎಲೆಕ್ಟ್ರಾನ್ಸಲ್ಲಿ ಏನು ಮಾಡ್ತಾ ಇದ್ದೀವಿ, 2 ಎಲೆಕ್ಟ್ರಾನ್ಸ್ನ ನಾವು ಸಿಗ್ಮಾ 1s ಅಲ್ಲಿ ಆಡ್ ಮಾಡ್ತಾ ಇದ್ದೀವಿ. ಇನ್ನು ಉಳಿದಿರೋ 1 ಎಲೆಕ್ಟ್ರಾನ್ ಸಿಗ್ಮಾ ಸ್ಟಾರ್ 1s ಅಲ್ಲಿ ಆಡ್ ಮಾಡ್ತಾ ಇದ್ದೀವಿ. ಬಾಂಡಿಂಗಲ್ಲಿ 2, ಆಂಟಿ ಬಾಂಡಿಂಗಲ್ಲಿ 1 ಎಲೆಕ್ಟ್ರಾನ್. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 0.2 ಸಿಗುತ್ತೆ. ಈಗ ಸ್ಟೆಬಿಲಿಟಿ ನೋಡೋಣ. ಸ್ಟೆಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಏನು ಗ್ಯಾಪ್ನ ಹಾಕೋಬೇಕು ಅಂದರೆ,
ಹೈಯರ್ ದ ಸ್ಟೆಬಿಲಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಎಷ್ಟು ಜಾಸ್ತಿ ಇರುತ್ತೋ ಆ ಮಾಲಿಕ್ಯೂಲ್ ಅಷ್ಟೇ ಸ್ಟೇಬಲ್ ಅಂತ. ಸೊ ಇಲ್ಲಿ ಕೊಟ್ಟಿರುವಂತಹ ಮೂರು ಸ್ಪೀಸೀಸಲ್ಲಿ ಜಾಸ್ತಿ ಬಾಂಡ್ ಆರ್ಡರ್ ಇರೋದು ಹೈಡ್ರೋಜನ್ ಮಾಲಿಕ್ಯೂಲ್ದು, ಇದು ಮೋಸ್ಟ್ ಸ್ಟೇಬಲ್ ಅಂತ ಆಯಿತು. ಇನ್ನು ಉಳಿದಿರೋ ಎರಡರಲ್ಲಿ ಬಾಂಡ್ ಆರ್ಡರ್ ಸೇಮ್ ಇದೆ, 0.5 0.5. ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಅಂತ. ಸೊ ಬಾಂಡ್ ಆರ್ಡರ್ ಸೇಮ್ ಇದ್ದಾಗ ಸ್ಟೆಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಯು ಹ್ಯಾವ್ ಟು ಸಿ ದ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಎಲ್ಲಿ ನೀವು ಆಂಟಿ ಬಾಂಡಿಂಗ್, ಇಫ್ ಬಾಂಡ್ ಆರ್ಡರ್ ಆಫ್ ಟು ಮಾಲಿಕ್ಯೂಲ್ ಇಸ್ ಸೇಮ್, ಲುಕ್ ಅಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ಎಲ್ಲಿ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ವೋ ಅದು ಜಾಸ್ತಿ ಸ್ಟೇಬಲ್ ಅಂತ. ಹಾಗಾಗಿ H2+ ಈಸ್ ಮೋರ್ ಸ್ಟೇಬಲ್ ದ್ಯಾನ್ H2-. ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಡಿಸ್ಕಸ್ ಮಾಡೋದಕ್ಕೋಸ್ಕರ ನಾವೇನು ನೋಡ್ಕೋಬೇಕು ಅಂದರೆ ವಿ ನೀಡ್ ಟು ಫೈಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಏನಾದರೂ ಸ್ಪೀಸೀಸಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಇದ್ದರೆ ಅದು ಮ್ಯಾಗ್ನೆಟ್ಗೆ ಅಟ್ರಾಕ್ಟ್ ಆಗುತ್ತೆ, ಅದು ಪ್ಯಾರಾಮ್ಯಾಗ್ನೆಟಿಕ್ ಅಂತ ನಾವು ಕರಿತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದರೆ ಅದು ಮ್ಯಾಗ್ನೆಟಿಂದ ರಿಪೆಲ್ ಆಗುತ್ತೆ, ಅದು ಡಯಾಮ್ಯಾಗ್ನೆಟಿಕ್. ಸೊ ಹೈಡ್ರೋಜನ್ ಮಾಲಿಕ್ಯೂಲಲ್ಲಿ ಯಾವುದೇ ರೀತಿಯ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಲ್ಲ, ಇದು ಡಯಾಮ್ಯಾಗ್ನೆಟಿಕ್. H2+ ಅಲ್ಲಿ ನಾವು ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡ್ತೀವಿ, ಅದು ಪ್ಯಾರಾಮ್ಯಾಗ್ನೆಟಿಕ್. H2- ಅಲ್ಲೂ ಅಷ್ಟೇ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡ್ತೀವಿ ಇಲ್ಲಿ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ, ಅದು ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಆಕ್ಸಿಜನ್ ಮಾಲಿಕ್ಯೂಲ್. ಆಕ್ಸಿಜನ್ ಮಾಲಿಕ್ಯೂಲಲ್ಲಿ 2 ಆಕ್ಸಿಜನ್ ಆಟಮ್ಸ್ ಇದೆ, ಒಂದು ಆಕ್ಸಿಜನ್ ಆಟಮಲ್ಲಿ 8 ಎಲೆಕ್ಟ್ರಾನ್. ಸೊ ಹಾಗಾಗಿ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಟೋಟಲ್ 16 ಎಲೆಕ್ಟ್ರಾನ್ಸ್ ಇದ್ದಾವೆ. ಈ 16 ಎಲೆಕ್ಟ್ರಾನ್ಸ್ನ ನಾವು ಅರೇಂಜ್ ಮಾಡೋಣ ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ. ಸೊ ಅರೇಂಜ್ ಮಾಡಿದಾಗ 16 ಎಲೆಕ್ಟ್ರಾನ್ಸ್ನ ನೋಡ್ರಿ, ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, 2px2 is equal to pi 2pxy2, ಸಿಗ್ಮಾ 2pz2, pi ಸ್ಟಾರ್ 2px1, pi ಸ್ಟಾರ್ 2py1. ಸೊ ಈ 16 ಎಲೆಕ್ಟ್ರಾನ್ಸ್ನ ನಾವು ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಇರುವಂತಹ 16 ಎಲೆಕ್ಟ್ರಾನ್ಸ್ನ 16 ಎಲೆಕ್ಟ್ರಾನ್ಸ್ನ ನಾವು ಇಲ್ಲಿ ಅರೇಂಜ್ ಮಾಡಿದ್ದೀವಿ. ಸೊ ಈಗ ನಾವು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡುವಾಗ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ನೋಡೋಣ. 2, 4, 6, 8, 10 ಎಲೆಕ್ಟ್ರಾನ್ಸ್ ಇನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಆಂಟಿ ಬಾಂಡಿಂಗಲ್ಲಿ ನೋಡೋಣ, 2, 4, 5, 6 ಇನ್ ಆಂಟಿ ಬಾಂಡಿಂಗ್ ಡಿವೈಡೆಡ್ ಬೈ 2 ನಾವು ಮಾಡಿದಾಗ ನಮಗೆ ಬಾಂಡ್ ಆರ್ಡರ್ ಎಷ್ಟು ಸಿಗುತ್ತೆ? 2 ಸಿಗುತ್ತೆ. ಅಂದರೆ 2 ಆಕ್ಸಿಜನ್ ಆಟಮ್ಸ್ನ ಮಧ್ಯ ನಾವು 2 ಬಾಂಡ್ಸ್ನ ನೋಡ್ತೀವಿ, 2 ಕೋವೆಲೆಂಟ್ ಬಾಂಡ್ಸ್, ಒಂದು ಸಿಗ್ಮಾ ಮತ್ತು ಇನ್ನೊಂದು ಪೈ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಆಕ್ಸಿಜನ್ ಮಾಲಿಕ್ಯೂಲಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಪ್ಯಾರಾಮ್ಯಾಗ್ನೆಟ್ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇರೋದು ನಾವು ಡೈಆಕ್ಸಿಜನ್ ಕ್ಯಾಟಯಾನ್ O2+. ಅಂದರೆ ಇಲ್ಲಿ ಆಕ್ಸಿಜನ್ಗೆ ಕಂಪೇರ್ ಮಾಡಿದ್ರೆ, ಆಕ್ಸಿಜನ್ ಮಾಲಿಕ್ಯೂಲ್ಗೆ ಕಂಪೇರ್ ಮಾಡಿದ್ರೆ ಒಂದು ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ, 15 ಎಲೆಕ್ಟ್ರಾನ್ಸ್. ಅದನ್ನು ಅರೇಂಜ್ ಮಾಡೋಣ. ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, pi 2px2 is equal to pi 2py2, ಸಿಗ್ಮಾ 2pz2. ಇನ್ನು ಉಳಿದಿರುವಂತಹ ಒಂದು ಎಲೆಕ್ಟ್ರಾನ್ pi ಸ್ಟಾರ್ 2px1. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 2.5 ಸಿಗುತ್ತೆ. ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇರೋದ್ರಿಂದ O2+ ಇರೋದು ಪ್ಯಾರಾಮ್ಯಾಗ್ನೆಟಿಕ್. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಎಕ್ಸಾಂಪಲ್, O2-. ಇದನ್ನು ಸೂಪರ್ ಆಕ್ಸೈಡ್ ಅಯಾನ್ ಅಂತ ಕರಿತೀವಿ. ಇದರಲ್ಲಿ 17 ಎಲೆಕ್ಟ್ರಾನ್ನ ಮಾಲಿಕ್ಯುಲರ್ ಆರ್ಬಿಟಲಲ್ಲಿ ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿದ್ದೀವಿ. ಸೊ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ವಿ ವಿಲ್ ಗೆಟ್ 1.5. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಕೂಡ ಪ್ಯಾರಾಮ್ಯಾಗ್ನೆಟಿಕ್ ಆಗಿರುತ್ತೆ. ಒನ್ ಮೋರ್ ಎಕ್ಸಾಂಪಲ್ ವಿ ಹ್ಯಾವ್ ನೈಟ್ರೋಜನ್ ಮಾಲಿಕ್ಯೂಲ್, N2 ಮಾಲಿಕ್ಯೂಲ್. ಅದರಲ್ಲಿ 14 ಎಲೆಕ್ಟ್ರಾನ್ಸ್ ಇದೆ. ಆ 14 ಎಲೆಕ್ಟ್ರಾನ್ಸ್ನ ನಾವು ಮಾಲಿಕ್ಯುಲರ್ ಆರ್ಬಿಟಲ್ಸಲ್ಲಿ ಅರೇಂಜ್ ಮಾಡಿದ್ದೀವಿ. ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 3 ಸಿಗುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ದರೇ ಇರೋ ಕಾರಣ ಇದು ಡಯಾಮ್ಯಾಗ್ನೆಟಿಕ್. ಸೊ ಬಾಂಡ್ ಆರ್ಡರ್ 3 ಅಂದರೆ 2 ನೈಟ್ರೋಜನ್ ಆಟಮ್ಸ್ನ ಮಧ್ಯ 3 ಕೋವೆಲೆಂಟ್ ಬಾಂಡ್ಸ್ ಇದೆ ಅಂತ, ಒಂದು ಸಿಗ್ಮಾ ಮತ್ತು 2 ಪೈ ಬಾಂಡ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಕಾರ್ಬನ್ ಮೊನಾಕ್ಸೈಡಲ್ಲಿ ನಾವು ನೋಡೋದಾದರೆ ಕಾರ್ಬನ್ ಮತ್ತು ಆಕ್ಸಿಜನ್ನ ಎಲೆಕ್ಟ್ರಾನ್ಸ್ ಆ್ಯಡ್ ಮಾಡಿದ್ರೆ ನಮಗೆ 14 ಸಿಗುತ್ತೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್ ಮೊನಾಕ್ಸೈಡ್ 14 ಎಲೆಕ್ಟ್ರಾನ್ಸ್ನ ಅರೇಂಜ್ ಮಾಡೋಣ. ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2. ನೆಕ್ಸ್ಟ್ ಲೆವೆಲ್ ಬರೋದು pi 2px2 is equal to pi 2py2. ಇನ್ನು ಉಳಿದಿರೋ 2 ಎಲೆಕ್ಟ್ರಾನ್ ಸಿಗ್ಮಾ 2pz ಅಲ್ಲಿ ಆ್ಯಡ್ ಮಾಡೋಣ. ಸೊ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 3 ಸಿಗುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ, ಹಾಗಾಗಿ ಕಾರ್ಬನ್ ಮೊನಾಕ್ಸೈಡ್ ಒಂದು ಡಯಾಮ್ಯಾಗ್ನೆಟಿಕ್. ನೆಕ್ಸ್ಟ್ ನೈಟ್ರಿಕ್ ಆಕ್ಸೈಡ್, ಫಾರ್ಮುಲಾ NO.
ಇದರಲ್ಲಿ 15 ಎಲೆಕ್ಟ್ರಾನ್ಸ್ ಇದೆ, 8 ಎಲೆಕ್ಟ್ರಾನ್ಸ್ ಆಕ್ಸಿಜನಿಂದ, 7 ಎಲೆಕ್ಟ್ರಾನ್ಸ್ ನೈಟ್ರೋಜನಿಂದ. ಈ 15 ಎಲೆಕ್ಟ್ರಾನ್ಸ್ನ ನಾವು ಮಾಲಿಕ್ಯುಲರ್ ಆರ್ಬಿಟಲಲ್ಲಿ ಅರೇಂಜ್ ಮಾಡೋಣ. ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಯಿತು. ಬಾಂಡ್ ಆರ್ಡರ್ ನಮಗೆ 2.5 ಸಿಗುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಒಂದು ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟಾನ್ಸ್ ಆಗಿರುತ್ತೆ. ಕೊನೆಯದಾಗಿ ನೋಡಿ, ಇನ್ನೊಂದು ಸರಿ ಹೇಳ್ತೀನಿ, ಮಾಲಿಕ್ಯುಲರ್ ಆರ್ಬಿಟಲ್ಸ್ನ ನಾವು ಬರೆಯೋದು ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s. ನೆಕ್ಸ್ಟ್ ಬನ್ನಿ ಇದು ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s. ಅದಾದಮೇಲೆ ಇದು ಪೈ 2px ಇಸ್ ಈಕ್ವಲ್ ಟು ಪೈ 2py. ದೆನ್ ನೆಕ್ಸ್ಟ್ ಸಿಗ್ಮಾ 2pz. ದೆನ್ ಕಮ್ ಟು ಪೈ 2px ಸ್ಟಾರ್, ಪೈ ಸ್ಟಾರ್ 2py. ದೆನ್ 2pz star, sigma star 2pz. So this is the order of electronic configuration of molecular orbital. I hope you understood. Thank you.